ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನೆನ್ನೆ ವಿಡಿಯೋ. ನನ್ನ ಮಕ್ಕಳು ಸೈಕಲ್ ಎಲ್ಲನೂ ವಾಶ್ ಮಾಡ್ತಿರೋ ವಿಡಿಯೋ. ಮನೆ ಸುತ್ತ ಎಲ್ಲನೂ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಮತ್ತು ನನ್ನ ಮಗನ ಸೈಕಲ್ಲು, ನನ್ನ ಮಗಳ ಸೈಕಲ್ಲು, ಎಲ್ಲ ಸೈಕಲ್ನೂ ವಾಶ್ ಮಾಡ್ತಾ ಇರೋ ವಿಡಿಯೋ ಇದು. ಕ್ಲೀನಾಗಿ ತೊಳೆಯೋಣ. ಆಯುಧ ಪೂಜೆ ಅಂತಂದರೆ ಎಲ್ಲ ಮನೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು, ಮತ್ತು ವೆಹಿಕಲ್ಸ್ಗಳೆಲ್ಲನೂ ವಾಶ್ ಮಾಡಬೇಕು. ಮತ್ತು ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದ, ವ್ಯಾನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ, ನಮ್ಮಮ್ಮ ಹೆಂಗೆ ವಾಶ್ ಮಾಡ್ತಾ ಇದ್ದಾಳೆ, ಯಾವ ಥರ ಮಾಡ್ತಾಳೆ, ನನ್ನ ಸೈಕಲ್ ಕ್ಲೀನಾಗಿ ತೊಳಿತಾಳೋ ಇಲ್ವೋ ಅಂತ ನನ್ನ ಮಗ ಸೈಕಲಲ್ಲಿ ವ್ಯಾನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ನೋಡಿ, ಅವ್ನ ಸೈಕಲ್ನ ಕ್ಲೀನಾಗಿ ವಾಶ್ ಮಾಡ್ಬೇಕಂತ ಹೇಳ್ತಾ ಇದ್ದ. ನನ್ನ ಸೈಕಲ್ ಕ್ಲೀನಾಗಿ ವಾಶ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಕಾರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅಮ್ಮ ಕ್ಲೀನಾಗಿ ವಾಶ್ ಮಾಡು ಅಂತ. ಆಯಿತು ಕಣಪ್ಪ ಬಂಗಾರಿ, ಕ್ಲೀನಾಗಿ ವಾಶ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಬೆಳಗ್ಗೆ ಆಯುಧ ಪೂಜೆ ದಿನ ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆನೇ 5 o'clockಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿ, ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ವಾಶ್ ಮಾಡಿ, ನಾನು ಸ್ನಾನ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಪೂಜೆ ಮಾಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ದೇವ್ರ ಮನೆಗೆ ಬಾಗಿಲಿಗೆ ಮಾವಿನ ತೋರಣ ಹಾಕೋಣ ಅಂತ, ನನ್ನ ಮಗಳೂ ವೀಡಿಯೋದಲ್ಲಿ ಬಂದಳು. ಬಾಗಿಲಿಗೆ ಮಾವಿನ ತೋರಣ ಹಾಕೋಣ ಅಂತ ರೆಡಿ ಮಾಡಿ ಮಾವಿನ ತೋರಣ ಹಾಕ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕ ಮಾವಿನ ಎಲೆ ಸಿಕ್ತು ಈ ಸತಿ. ಮಾವಿನ ತೋರಣ ಹಾಕಿ ಮತ್ತು ದೇವ್ರ ಮನೆ ಸಾಮಾನೆಲ್ಲನೂ ತೆಗೆದು, ದೇವ್ರ ಮನೆ ಸಾಮಾನೆಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು, ದೇವ್ರ ಮನೆ ಪಾತ್ರೆ ತೊಳೆಯೋಕ್ಕೆ ನನಗೊಂಥರ ಖುಷಿ ಆಗುತ್ತೆ. ಇಷ್ಟ ನನಗೆ ದೇವ್ರ ಮನೆ ಪಾತ್ರೆ, ದೇವ್ರ ಮನೆ ಕೆಲಸ ಅಂದರೆ ನನಗೆ ತುಂಬ ಇಷ್ಟ. ದೇವ್ರ ಮನೆ ಪಾತ್ರೆಯನ್ನು ವಾಶ್ ಮಾಡ್ಕೋತಾ ಇದ್ದೆ. ದೇವ್ರ ಮನೆ ಪಾತ್ರೆನ ನಾವು ವಿಮ್ ಅಂತೀನಿ, ಸಾರಿ ಫ್ರೆಂಡ್ಸ್, ವಿಮ್ ಅಲ್ಲ, ಸಬೀನಾ ಮತ್ತು ಹುಣ್ಸೆಹಣ್ಣಿಂದ ವಾಶ್ ಮಾಡಿದ್ರೆ ತುಂಬ ಕ್ಲೀನ್ ಆಗುತ್ತೆ, ತುಂಬ ಸ್ವಚ್ಛವಾಗುತ್ತೆ ಪಾತ್ರೆಗಳು. ದೇವ್ರ ಮನೆ ಪಾತ್ರೆಗಳು ತುಂಬ ಚೆನ್ನಾಗಿ ಒಳೆಯುತ್ತೆ, ಪಳಪಳ ಅಂತ ಒಳೆಯುತ್ತೆ. ಸಬೀನಾ ಪೌಡರಲ್ಲಿ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ನಾನು ಅದೇ ಪೌಡರ್ ಯೂಸ್ ಮಾಡೋದು ದೇವ್ರ ಮನೆ ಪಾತ್ರೆ ತೊಳೆಯೋಕ್ಕೆ. ದೇವ್ರ ಮನೆ ಪದಾರ್ಥಗಳು ಏನೇ ಇರಲಿ, ದೇವ್ರ ಮನೆ ವಸ್ತುಗಳು ಏನೇ ಇರಲಿ, ನಾನು ಸಬೀನಾದಲ್ಲೇ ವಾಶ್ ಮಾಡೋದು. ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಆಮೇಲೆ ದೇವ್ರ ಮನೆ ಪಾತ್ರೆದೆಲ್ಲ ಮುಗೀತು. ದೇವ್ರ ಮನೆ ಪಾತ್ರೆ ಎಲ್ಲನೂ ವಾಶ್ ಮಾಡಾಯಿತು. ಆಮೇಲೆ ನೆಕ್ಸ್ಟು ನಾನು ದೇವ್ರ ಮನೆ ಕೆಲಸ ಮಾಡೋಣ ಅಂತ ಹೊರಟೆ. ದೇವ್ರ ಮನೆಗೆ ದೇವ್ರ ಮನೆ ಎಲ್ಲನೂ ಒರೆಸಿ ಕ್ಲೀನಾಗಿ, ದೇವ್ರ ಫೋಟೋ ಗೋಡೆ ಎಲ್ಲನೂ ಒರೆಸಿ, ದೇವ್ರ ಮನೆ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು, ಮತ್ತು ದೇವ್ರ ಫೋಟೋಕ್ಕೆಲ್ಲ ಕುಂಕುಮ ಇಟ್ಕೊಂಡು, ಕಳಸ ಇಟ್ಟು, ಕಳಸಕ್ಕೆಲ್ಲ ಹೂವು ಹಾಕಿ, ಹೂವೆಲ್ಲನೂ ಮಡಿಸಿ, ಮತ್ತು ಮತ್ತೆ ನಾವು ಗಿಡ ಹಾಕಿದ್ದೀವಿ, ದಾಸವಾಳದ ಗಿಡ ಹಾಕಿದ್ದೀವಿ. ಥರವಾದ ದಾಸವಾಳದ ಎಲೆಗಳು ಸಿಗ್ತವೆ, ದಾಸವಾಳದ ಹೂಗಳು ಸಿಗ್ತವೆ. ನೋಡಿ ಎಷ್ಟು ಥರವಾದ ದಾಸವಾಳದ ಹೂಗಳಿದೆ ಅಂದರೆ ತುಂಬ ಚೆನ್ನಾಗಿದೆ. ದಾಸವಾಳದ ಹೂಗಳಂತೂ ಕಲರ್ಫುಲ್ ಆಗಿದೆ, ಒಂದಕ್ಕಿಂತ ಒಂದು ದಾಸವಾಳದ ಹೂಗಳು ತುಂಬ ಚೆನ್ನಾಗಿದೆ. ಅಷ್ಟು ಥರ ದಾಸವಾಳ ಗಿಡ ಹಾಕೊಂಡಿದ್ದಾರೆ. ಮತ್ತು ದಾಸವಾಳದ ಹೂಗಳು ಚೆನ್ನಾಗಿದೆ, ಹೂವು ತುಂಬ ಸಿಗುತ್ತೆ. ಹಂಗಾಗಿ ಇವತ್ತು ದಾಸವಾಳದ ಹೂವಲ್ಲೇ ಪೂಜೆ ಮಾಡಿ ಆಯುಧ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ವಿ. ಹೂಗಳಂತೂ ನಮ್ಮ ಅತ್ತೆ ತಗೊಬಂದು ಇಟ್ಟಿರ್ತಾರೆ. ನನಗೇನು ಕೆಲಸ ಅಂದರೆ ಹೂವೆಲ್ಲನೂ ಕ್ಲೀನಾಗಿ ಮಾಡಿಸಿ ದೇವ್ರ ಮನೆ ಪೂಜೆನ ತುಂಬ ಚೆನ್ನಾಗಿ, ದೇವ್ರ ಮನೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ದೇವ್ರ ಮನೆ ಪೂಜೆ ಮಾಡಿದೆ. ಹೂವೆಲ್ಲನೂ ಮಡಿಸಿ ನೋಡಿ, ಎಲ್ಲ ಕಡೆ ದಾಸವಾಳನ ಇಟ್ಟು ಹೂವೆಲ್ಲನೂ ಮಡಿಸ್ತಾ ಇದ್ದೀನಿ. ಮತ್ತು ಹೂವೆಲ್ಲ ಮಡಿಸಾಯಿತು. ಮತ್ತು ಆಚೆ ಬಂದು ಒಂದು ವೀಡಿಯೋಸ್ ತೊಗೊಂಡೆ. ಆಚೆ ರಂಗೋಲೆ ಬಿಡಿಸಿದ್ದು, ಮತ್ತು ಗಾಡಿ ವಾಶ್ ಮಾಡಿ ನಿಲ್ಲಿಸಿದ್ರು ನಮ್ಮ ಮನೆಯವರು. ಒಂದು ಗಾಡಿ ವಾಶ್ ಆಗಿತ್ತು, ಮತ್ತು ಇನ್ನೊಂದು ಗಾಡಿನ ಪಲ್ಸರ್ ಗಾಡಿ ತೊಗೊಬಂದು ಆ ಗಾಡಿನ ವಾಶ್ ಮಾಡ್ತಾ ಇದ್ದಾರೆ. ನೋಡಿ, ಗಾಡಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ. ನಮ್ಮದು ಮೋಟ್ರಿದೆ, ಮೋಟ್ರಲ್ಲಿ ಮೋಟ್ರ್ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದಾರೆ. ಯಾವ ಥರ ವಾಶ್ ಮಾಡ್ತಿದ್ದಾರೆ. ಮತ್ತು ಅದ್ರ ಮಧ್ಯೆ ನನ್ನ ಮಗ, ನನ್ನ ಮಗಳು, ಮತ್ತು ನಮ್ಮ ಎದುರುಗಡೆ ಮನೆ ಹುಡುಗ ಅವರೆಲ್ಲ ಮಧ್ಯದಲ್ಲಿ ತಲಾಟೆ ಬೇರೆ ಮಾಡೋ ಆಟ. ಮತ್ತು ನನ್ನ ಮಗನೂ ಹೋಗಿ ನಮ್ಮ ಮನೆಯವ್ರ ಹತ್ರ ಕಿತ್ಕೊಂಡು, ನಾನು ತೊಳಿತೀನಿ ಅಂತ ಬಕೆಟು ಜಗ್ಗು ಎಲ್ಲನೂ ಇಸ್ಕೊಂಡು ಅವನು ಕಾರ್ ವಾಶ್ ಮಾಡ್ತಾ ಇದ್ದ. ವಾಷಿಂಗ್ ಕೆಲಸ ಎಲ್ಲ ಮುಗೀತು. ಮತ್ತು ನಾನು ಎಲ್ಲ ಗಾಡಿಗಳಿಗೂ ಹೂವೆಲ್ಲನೂ ಹಾಕೊಬರ್ತಾಯಿದ್ದೆ. ಅವನ ಸೈಕಲ್ಗೆ ಹೂವು, ಮತ್ತು ಅವನ ಸೈಕಲ್ಗೆ, ನನ್ನ ಮಗಳು ಸೈಕಲ್ಗೆ, ಗಾಡಿಗೆ, ಕಾರ್ಗೆ, ಎಲ್ಲದಕ್ಕೂ, ಬುಲೆಟ್ಟಿಗೆ, ಕಾರಿಗೆ ಎಲ್ಲದಕ್ಕೂ ಹೂವು ಹಾಕಿ ಯಾವ ಥರ ಹೂವು, ವಿಭೂತಿ ಮತ್ತು ಕುಂಕುಮ ಎಲ್ಲನೂ ಇಟ್ಕೊಬರ್ತಾಯಿದ್ವಿ. ಗಾಡಿಗೆಲ್ಲ ಹಾಕಾಯಿತು. ಮತ್ತು ನನ್ನ ಮಗ ಮಧ್ಯದಲ್ಲಿ ನಿಂತ್ಕೊಂಡಿದ್ದ. ನಾವು ಪ್ರತಿಯೊಂದು ಗಾಡಿಗೂ ಹೂವೆಲ್ಲನೂ ಹಾಕ್ತೀವಿ. ಮತ್ತು ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರ ಪೂಜೆ ಆಯಿತು. ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ ನೋಡಿ. ನನ್ನ ಮಗಳು ಪೂಜೆ ಆದ ತಕ್ಷಣ ನನ್ನ ಮಗನೂ ಪೂಜೆ ಮಾಡಿಸಿ ಮಮ್ಮಿ ಅಂತ ಬಂದ. ನನ್ನ ಮಗಳೇ ಪೂಜೆ ಮಾಡಿಸೋದ್ಲು. ನನ್ನ ಮಗನ ಹತ್ರನೂ ಪೂಜೆ ಮಾಡಿಸಾಯಿತು. ಅದರಲ್ಲೂ ಆಟ, ಊದ್ಗಡಿಲೂ ಆಟ, ಸುಟ್ಕೊತೀನಿ ಅನ್ನೋ ಭಯನೇ ಇಲ್ಲ. ಪೂಜೆ ಎಲ್ಲ ಆಯಿತು. ಮತ್ತು ನೆಕ್ಸ್ಟ್ ನಮ್ಮ ಮನೆಯವರು ಕುಂಬಳಕಾಯಿ ತಗೊಂಡೋದ್ರು. ಕುಂಬಳಕಾಯಿನ ನೀವಿಡಿಸಿ, ಗಾಡಿಗೆಲ್ಲ ನೀವಿಡಿಸಿ, ಯಾವುದೇ ರೀತಿ ದೃಷ್ಟಿ ಆಗದಲೇ ಇರಲಿ ವಾಹನಗಳಿಗೆ ಅಂತ ಕುಂಬಳಕಾಯಿ ಎಲ್ಲ ನೀವಿಡಿಸಿ, ಕುಂಬಳಕಾಯಿ ಹೊಡೆಯೋಣ ಅಂತ ಗಾಡಿಗೆಲ್ಲ ಕುಂಬಳಕಾಯಿ ನೀವಿಡಿಸ್ಕೊಬಂದು ಫೈನಲಿ ಕುಂಬಳಕಾಯಿ ಹೊಡೆದ್ರು. ಗಾಡಿಗೆ, ಮನೆಗೆ ಎಲ್ಲದಕ್ಕೂ ನೀವಿಡಿಸಿ ಕುಂಬಳಕಾಯಿ ಹೊಡೆದಾಯಿತು. ಫೈನಲಿ ಹಬ್ಬ ಮುಗೀತು ಫ್ರೆಂಡ್ಸ್. ಮತ್ತು ಮಧ್ಯದಲ್ಲಿ ನಾವು ಹಬ್ಬದ ದಿನ ಫೋಟೋ ಶೂಟ್ ನಡೆಸಿದ್ವಿ. ನನ್ನ ನಾದಿನಿ, ನನ್ನ ಮಗಳೂ ಮಾಡಿದ್ಲು, ಅವಳದು ಕ್ಲಿಪ್ ಸಿಗಲಿಲ್ಲ. ಮತ್ತು ನಮ್ಮ ಮನೆಯವರು ಫೋಟೋಶೂಟ್ ಆದಮೇಲೆ ಅವನ್ನ ಅಳ್ತಿದ್ದ ಅಂತ ಒಂದು ರೌಂಡ್ ಕರ್ಕೊಂಡೋಗಿ ಬಂದರು. ಮತ್ತು ನೈಟು
ನಮ್ಮ ಅವರಮಲ್ಲಿ ನಮ್ಮ ಅಜ್ಜಿ, ನಮ್ಮ ಮಾವ, ನಮ್ಮಮ್ಮ, ನಮ್ಮ ಅತ್ತೆದೀರು, ಇನ್ನಿಬ್ಬರು ಅತ್ತೆದೀರು, ಮತ್ತು ನಮ್ಮ ಅತ್ತೆ ಮಗ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಎಡೆ ಇಟ್ಬಿಟ್ಟು ಬಂದು ಆಚೆ ಕಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಯಾರು ಒಳಗೆ ಹೋಗ್ಬಾರ್ದು ಅಂತ ಹರಟೆ ಹೊಡೆದ್ವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಒಳಗೆ ಹೋದ್ವಿ. ಪೂಜೆ ಎಲ್ಲ ಆಯಿತು. ನಮ್ಮ ತಾತನಿಗೂ ಎಡೆ ಇಟ್ಟಿದ್ರು. ಎಡೆ ಇಟ್ಟಿರೋದೆಲ್ಲನೂ ಕ್ಲಿಪ್ಸ್ ತಗೊಂಡು ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ತಾತನಿಗೆಲ್ಲ ಎಡೆ ಇಟ್ಟು ಎಲ್ಲ ಮುಗೀತು. ಫೈನಲಿ ಚೆನ್ನಾಗಿತ್ತು ಹಬ್ಬ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ.